ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಆಫ್ಟರ್ ಲಾಂಗ್ ಟೈಮ್, ತುಂಬಾನೇ ದಿನ ಆದ್ಮೇಲಿಂದ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಕ್ಕೆ ವಿಡಿಯೋನ ಮಾಡ್ತಾ ಇಲ್ಲ ಅಂತಂದ್ರೆ ತುಂಬಾನೇ ಕ್ರೂಷಿಯಲ್ ಆಗಿದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸೀಸನ್ ಟೈಮ್ ಅಲ್ಲಿ ಹೇಗಿರತ್ತೆ ಅಂತ ಅಂದ್ರೆ ನಿದ್ದೆ ಊಟ ಮಾಡಕ್ ಕೂಡ ಟೈಮ್ ಇರಲ್ಲ, ಆ ರೀತಿಯಾಗಿ ಇದೆ. ಒನ್ ಟೈಮ್ ಅಲ್ಲಿ ನಾನು ಹೇಗಿದ್ದೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಕೊಂಡು ಫ್ಯಾಮಿಲಿ ಇನ್ನೊಂದು ಮತ್ತೊಂದು ಅನ್ಕೊಂಡು ಆ ರೀತಿಯಾಗಿ ಇದ್ದೆ. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಆ, ಏನು ಕೆಲಸ ಮಾಡ್ತಿದೀವಿ ಅದ್ರ ಕಡೆ ಜಾಸ್ತಿ ಅಷ್ಟೊಂದು ಫೋಕಸ್ ಮಾಡ್ತಿರ್ಲಿಲ್ಲ. ನನಗೆ ಫ್ಯಾಮಿಲಿ ಅನ್ನೋದೇ ಜಾಸ್ತಿ ಪ್ರಿಫರೆನ್ಸ್ ಇಟ್ಟೆ ಹೊರತು ವರ್ಕ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ. ಬಂದ್ರು ಅಷ್ಟೇ, ಆದ್ರೆ ತಗೊಂತಿದ್ದೆ, ರಿಸ್ಕ್ ತಗೊಂಡೆಲ್ಲ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ. ಒಂದು ಲಿಮಿಟ್ ಪ್ರೋಸೆಸ್ ಅಲ್ಲಿ ನಾನು ವರ್ಕ್ನ ಮಾಡ್ತಾ ಇದ್ದೆ. ಬಟ್ ಇವತ್ತಿನ ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಮಲ್ಕೊಳ್ಳೋದೇ ಒಂದು 2 to 3 hours ಮಲ್ಗಿದ್ರೆ ಹೆಚ್ಚಾಗತ್ತೆ ಅಷ್ಟೇ. ಅಷ್ಟು ಮಾತ್ರನೇ ನನಗೆ ಮಲ್ಗೋದಕ್ಕೆ ಟೈಮ್ ಅನ್ನೋದು ಸಿಗ್ತಾ ಇರೋದು ಅನ್ನೋದಕ್ಕಿಂತ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೀನಿ. ಮೊದಲು ಏನ್ ಮಾಡ್ತಿದ್ದೆ ಅಂದ್ರೆ ಹೇಳದ್ನಲ್ಲ, ಫ್ಯಾಮಿಲಿ ಈ ತರ ಅಂತ ಅನ್ಕೊಂಡು ಪ್ರತಿಯೊಂದಕ್ಕೂ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿದ್ದೆ. ಡಿಪೆಂಡ್ ಆಗೋದು ತಪ್ಪು ಅಂತ ಹೇಳಲ್ಲ, ಬಟ್ ಡಿಪೆಂಡ್ ಆಗಿ ಎಷ್ಟು ಸಫರ್ ಮಾಡಿದೆ ಅಂದ್ರೆ ಆ ಆ, ಎನಿ ಟೈಮ್ ಅವರೆಲ್ಲ ನಮ್ ಜೊತೆ ಇರ್ತಾರೆ ಅಂತಾನು ಹೇಳಕ್ಕಾಗಲ್ಲ. ಎಲ್ಲ ಒಂದೊಂದು ಟೈಮು ಅಥವಾ ಅವರು ಫ್ರೀ ಇರ್ಬೇಕು, ಈ ತರ ಆ ತರ ಅನ್ನೋದು ಇರುತ್ತೆ. ಎಲ್ಲದಕ್ಕೂ ಇರಲ್ಲ ಅಂತ ಹೇಳಲ್ಲ, ಬಟ್ ಯಾವತ್ತು ನಮ್ಮನ್ನ ನಾವು ಪ್ರೀತಿಸೋದನ್ನ ಕಲಿಬೇಕು ಅನ್ನೋದು ನಂಗೆ ಅರ್ಥ ಆಗಿದ್ದು ಅವಾಗ್ಲೇ. ಯಾಕಂದ್ರೆ ಸಡನ್ಲಿ ಈಗ ಒಂದು ಊಟ ಆಯ್ತಾ, ತಿಂಡಿ ಆಯ್ತಾ ಅಂತೆಲ್ಲ ವಿಚಾರಿಸ್ತಿದ್ದವ್ರು ಸಡನ್ ಆಗಿ ಎಲ್ಲ ಸ್ಟಾಪ್ ಆದಾಗ ಯಾವ ರೀತಿ ಅದನ್ನ ತಗೋಬೇಕು ಅನ್ನೋದೇ ನನಗೆ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ದು ಉಂಟು. ಏನೇ ಕೆಲಸ ಇರ್ಲಿ, ಎಷ್ಟೇ ಕೆಲಸ ಇರ್ಲಿ, ಅಯ್ಯೋ ಯಾರು ಮಾಡ್ತಾರೆ, ನಂಗೆ ಮಾಡಕ್ಕೆ ಮೂಡಿಲ್ಲ, ಈ ತರ ಆ ತರ ಅಂತೆಲ್ಲ ಮಾಡ್ಕೊಂಡು ಸ್ವಲ್ಪ ಡಿಪ್ರೆಷನ್ಗೆ ಹೋಗಿದ್ ಕೂಡ ಉಂಟು. ಸೊ ಅದಾದ್ಮೇಲೆ ನಾನ್ ಅನ್ಕೊಂಡಿದ್ದು ಸೆಲ್ಫ್ ಲವ್ ಅನ್ನೋದು ಬೆಟರ್ ಅಂತ. ಯಾಕಂದ್ರೆ ನಮ್ಮನ್ನ ನಾವು ಯಾವಾಗ್ಲೂ ಪ್ರೀತಿಸ್ತಾ ಇರ್ತೀವಿ, ಅದ್ರಲ್ಲಿ ಯಾವ್ದೇ ಜಾಸ್ತಿ ಕಮ್ಮಿ ಅನ್ನೋದನ್ನ ನಾವು ಮಾಡ್ಕೊಳ್ಳೋದಕ್ಕೆ ಚಾನ್ಸೇ ಇರಲ್ಲ ಅಲ್ವಾ. ಸೊ ಹಾಗಾಗಿ ನಾವ್ ಯಾರ ಮೇಲೂ ಯಾವ್ದಕ್ಕೂ ಡಿಪೆಂಡ್ ಕೂಡ ಆಗಿರಲ್ಲ. ಡಿಪೆಂಡ್ ಆಗೋದು ತಪ್ಪು ಅಂತ ಅಲ್ಲ, ಆದ್ರೆ ನಾವು ಎಷ್ಟ್ರ ಮಟ್ಟಿಗೆ ಡಿಪೆಂಡ್ ಆಗ್ತೀವಿ ಅನ್ನೋದು ಮ್ಯಾಟರ್ ಆಗತ್ತೆ. ನಾವು ಡಿಪೆಂಡ್ ಆಗ್ತಾ ಆಗ್ತಾ ಏನಂದ್ರೆ ಅವ್ರು ಇದ್ರೆ ಮಾತ್ರ ನಮ್ಗೆ ಲೈಫಲ್ಲಿ ಖುಷಿ ಅನ್ನೋದಾಗ್ಲಿ ಇದಾಗ್ಲಿ ಸಿಗುತ್ತೆ ಅಂತ ಅನ್ಕೊಂತೀವಿ. ಎಷ್ಟು ಡಿಪೆಂಡ್ ಆಗಿರ್ತೀವಿ ಅಂದ್ರೆ ಪ್ರತಿಯೊಂದಕ್ಕೂ, ಒಂದು ಊಟಕ್ಕಾಗ್ಲಿ, ಒಂದು ತಿಂಡಿಗಾಗ್ಲಿ, ನನ್ಗೆ ಏನೇನ್ ನೋವಾಗ್ತಿದೆ ಅಂತ ಅಂದಾಗ ಹೇಳ್ಕೊಳ್ಳೋದಕ್ಕಾಗ್ಲಿ, ಪ್ರತಿಯೊಂದಕ್ಕೂ ಅವ್ರಿಲ್ಲ ಅಂದ್ರೆ ನಮ್ ಲೈಫೇ ಲೀಡ್ ಮಾಡಕ್ ಆಗಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ಯಾರ ಮೇಲೂ ಡಿಪೆಂಡ್ ಆಗ್ಬೇಡಿ. ಯಾಕಂದ್ರೆ ಇದು ನನ್ನ ಸ್ವಂತ ಅನುಭವ ಹೇಳ್ತಾ ಇರೋದು. ಯಾಕೆ ಅವ್ರು ಏನೇ ನಮ್ಮನ್ನ ಎಷ್ಟೇ ಇದಾಗಿ ನಮ್ಮನ್ನ ಅವರು ಇದ್ ಮಾಡ್ತಾರೆ ಅಂತ ಅಂದ್ರೂ ಕೂಡ ಕೆಲವೊಂದ್ ಟೈಮ್ ಅನ್ನೋದು ಆ ತರ ಬ್ಯಾಡ್ ಆಗಿ ಬರುತ್ತೋ ಅಥವಾ ಏನ್ ಅನ್ನೋದ್ ಗೊತ್ತಿಲ್ಲ. ಬಟ್ ಕೆಲವೊಂದ್ ಟೈಮ್ ಅವ್ರು ಬಿಟ್ಟೋಗೋ ಚಾನ್ಸಸ್ ಇರ್ಬೋದು, ಅಥವಾ ಏನೇ ಆಯ್ತು ಅಂದ್ರು ಸಡನ್ಲಿ ನಮ್ಗೆ ಬಾರೋ ಮಾಡುವಂತ ಕೆಪಾಸಿಟಿ ಬರಲ್ಲ. ಅವ್ರಿಲ್ಲ ಅಂದ್ರೆ ನಾವು ಇರಲ್ಲ ಅಥವಾ ಇರಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ನಾವು ಅವ್ರ ಮೇಲೆ ತುಂಬಾನೇ ಡಿಪೆಂಡಬಲ್ ಆಗ್ಬಿಡ್ತೀವಿ. ಆ ತರ ಆಗಿ ಕೆಲವರು ರಾಂಗ್ ಡಿಸಿಷನ್ಸ್ ತಗೊಳ್ಳೋದು ಇರುತ್ತೆ, ಡಿಪ್ರೆಷನ್ಗೆ ಹೋಗೋದಿರುತ್ತೆ. ಈ ತರದ್ದೆಲ್ಲ ಮಾಡ್ಕೊಂಡು ಸುಮ್ನೆ ಇರೋದು ಒಂದು ಜೀವನನ ಯಾಕೆ ಹಾಳು ಮಾಡ್ಕೋಬೇಕು? ಏನಿದೆ ಅದ್ರಲ್ಲೇನೆ ಖುಷಿಯಾಗಿ ಇರೋದನ್ನ ನಾವು ರೂಢಿಸ್ಕೊಂಡ್ರೆ ನಾವು ತುಂಬಾನೇ ಚೆನ್ನಾಗಿ ಲೈಫ್ ಲೀಡ್ನ ಮಾಡ್ಬೋದು. ಅಲ್ದೆ ಇರೋದು ಒಂದು ಜೀವನದಲ್ಲಿ ಏನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದನ್ನ ರೂಢಿಸ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕೆಂದ್ರೆ ನಾವು ಇವ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಅವ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ನಮ್ಗಿರೋ ಲೈಫಲ್ಲಿ ನಾವ್ ಏನ್ ಸಾಧಿಸ್ಬೇಕು ಅನ್ನೋದನ್ನೇ ಮರ್ತ್ ಬಿಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಏನೋ ಒಂದು ಆರ್ಟ್ ಅನ್ನೋದು ಇದ್ದೇ ಇರತ್ತೆ. ಒಬ್ರಿಗೆ ಟೈಲರಿಂಗ್ ಅಲ್ಲಿ ಇರ್ಬೋದು, ಒಬ್ರಿಗೆ ಕುಕ್ಕಿಂಗ್ ಅಲ್ಲಿ ಇರ್ಬೋದು, ಅಥವಾ ಏನ್ತ್ರಲ್ಲಾದ್ರೂ ಇರ್ಬೋದು. ಅದೇನು ಅನ್ನೋದನ್ನ ನಾವು ಫಸ್ಟ್ ಐಡೆಂಟಿಫೈ ಅನ್ನೋದನ್ನ ಮಾಡ್ಬೇಕಾಗತ್ತೆ. ನಮ್ಗೆ ಏನ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ತಿಳ್ಕೊಂಡ್ ಆದ್ಮೇಲೆ ಅದ್ರ ಬಗ್ಗೆ ನಮ್ಗೆ ಎಷ್ಟು ಗೊತ್ತು, ಪೂರ್ತಿ ಗೊತ್ತಿದ್ಯಾ, ಅರ್ಧ ಗೊತ್ತಿದ್ಯಾ, ಅಥವಾ ಇನ್ನೂ ನಾವು ತಿಳ್ಕೊಳ್ಳೋ ಅಂತದ್ ಇದ್ಯಾ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ಕೊಂಡು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಏನಾಗತ್ತೆ ಅಂದ್ರೆ ಒಬ್ರ ಮೇಲೆ ನೀವು ಎಷ್ಟು ಡಿಪೆಂಡ್ ಆಗಿ ಅವ್ರನ್ನ ಎಷ್ಟು ಫೋಕಸ್ ಮಾಡ್ತಿದ್ದೀರಾ, ಅದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ. ಈ ಒಂದ್ ಸ್ವಲ್ಪ ಡೈವರ್ಟ್ ಆಗಿದ್ ಏನಾಗತ್ತೆ ಅಂದ್ರೆ ಅವ್ರನ್ನ ಮರ್ತ್ ಬಿಡಿ ಅಂತ ಆಗ್ಲಿ ಅಥವಾ ಅವ್ರನ್ನ ದ್ವೇಷ ಮಾಡಿ ಅಂತ ಆಗ್ಲಿ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನಾವು ಒಬ್ರನ್ನ ತುಂಬಾ ಹಚ್ಕೊಂಡಿದೀವಿ, ತುಂಬಾ ಪ್ರೀತಿಸ್ತೀವಿ ಅಂತ ಅಂದಾಗ ಅದ್ರ ದ್ವೇಷ ಅನ್ನೋದು ಖಂಡಿತ ಬರಲ್ಲ. ಅವ್ರು ಏನೇ ಮಾಡಿರ್ಲಿ, ನಮ್ಗೆ ಒಳ್ಳೇದ್ ಮಾಡಿರ್ಲಿ, ಕೆಟ್ಟದ್ ಮಾಡಿರ್ಲಿ, ಏನೇ ಮಾಡಿದ್ರು ನಮ್ಗೆ ದ್ವೇಷ ಅನ್ನೋದು ಖಂಡಿತ ಬರಲ್ಲ. ಹಾಗಂತ ಅವ್ರ ನೆನ್ಪಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್, ಜೀವನ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಕಾನ್ಸಂಟ್ರೇಷನ್ ನ ಸ್ವಲ್ಪ ಚೇಂಜ್ ಮಾಡಿ
ಅದನ್ನ ಹಾಗೆ ನಾವು ಅವ್ರ ಬಗ್ಗೆ ಥಿಂಕ್ ಮಾಡಿ 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 ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಅವ್ರ ಮೇಲೆ ಪ್ರೀತಿಗಿಂತ ದ್ವೇಷ ಬರೋ ಚಾನ್ಸಸ್ ಇರುತ್ತೆ. ನಾವ್ ಯಾಕೆ ಒಬ್ರನ್ನ ದ್ವೇಷಿಸ್ಬೇಕಲ್ವಾ? ನಾವು ಒಬ್ರನ್ನ ಪ್ರೀತಿಸೋದನ್ನ ಕಲಿಬೇಕೇ ಹೊರತು ದ್ವೇಷಿಸೋದನ್ನ ಕಲಿಯಬಾರ್ದು. ಹಾಗೇನೆ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದ್ ಕೂಡ ಬೇಡ. ಹಾಗಾಗಿ ನಮ್ಗೆ ಯಾವ್ದೋ ಒಂದು ಒಳ್ಳೆ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಹೋಯ್ತು ಅಂತ ಅಂದಾಗ ಅವ್ರ ಮೇಲೆ ದ್ವೇಷ ಕೂಡ ಬರಲ್ಲ. ಅವರಿಂದ ನಮ್ಗೆ ಒಂದ್ ಒಳ್ಳೆ ಪಾಠ ಕಲ್ತಂಗ್ ಆಗತ್ತೆ. ಯಾಕಂದ್ರೆ ನಮ್ ಲೈಫ್ ಅಲ್ಲಿ ಪ್ರತಿಯೊಬ್ರು ಯಾವ್ದೋ ಒಂದು ಇಂಟೆನ್ಷನ್ ಇಂದಾನೆ ಬರೋದು. ಯಾವ್ದೋ ಒಂದ್ ಕಾರಣದಿಂದ ಒಬ್ರು ಒಂದ್ ಪಾಠ ಕಲ್ಸಕ್ ಬರ್ಬೋದು, ಒಬ್ರು ಸಂತೋಷ ಕೊಡೋದಕ್ ಬರ್ಬೋದು. ಈ ರೀತಿಯಾಗಿ ನಾವು ತಗೊಳೋದ್ರಿಂದ ನಾವು ನೆಗೆಟಿವ್ ಮೈಂಡ್ ಸೆಟ್ ಇಂದ ಕೂಡ ಹೊರಗಡೆ ಬರ್ಬೋದು. ನಾವ್ ದಿನ ಅವ್ರು ಕುತ್ಕೊಂಡ್ ಬೈಕೊಳ್ಳೋದ್ರಿಂದ ಏನ್ ಸಿಗತ್ತೆ ಹೇಳಿ? ನಮ್ ಎನರ್ಜಿ ಲಾಸ್ ಆಗತ್ತೆ, ನಮ್ ಮನ್ಸ್ ಹಾಳಾಗತ್ತೆ, ನಾವ್ ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡೋದ್ ಕೂಡ ಹಾಳಾಗತ್ತೆ. ಸೊ ಅದಕ್ಕಿಂತ ಅವ್ರನ್ನ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡು ಒದ್ದಾಡೋದಕ್ಕಿಂತ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಕೂಡ ಯೋಚನೆ ಮಾಡ್ಬೋದು. ಹಾಗೆ ನಮ್ಮನ್ನ ಇಷ್ಟೆಲ್ಲ ಪ್ರೋತ್ಸಾಹ ಮಾಡ್ತಾ ಇದಾರಲ್ಲ ನಮ್ ಜೊತೆ ಇರೋರು, ನಮ್ ಎನಿಮೀಸ್ ತರ ಟ್ರೀಟ್ ಮಾಡೋದಾಗ್ಬೋದು, ನಮಗ್ ಟಾಂಟ್ ಮಾಡೋರು ಆಗ್ಬೋದು, ಅವ್ರಿಗೆಲ್ಲ ಒಂದ್ ಥ್ಯಾಂಕ್ಸ್ ಹೇಳಿ ಒಳ್ಳೆ ರೀತಿಯಿಂದ ನಾವು ಲೈಫ್ ನ ಕಟ್ಕೋಬಹುದಾಗತ್ತೆ. ನಾಳೆ ದಿನ ಇವತ್ತು ನಮ್ಮನ್ನ ಆತರ ಎಲ್ಲ ಮಾಡಿರೋರು ನಾಳೆ ಅವರೇ ನಮಗ್ ಟೈಮ್ ಕೊಡ್ಬೋದು, ನಮ್ ಜೊತೆ ಮಾತಾಡೋದಕ್ಕೋಸ್ಕರ ಕಾಯ್ಬೋದು. ಈ ತರ ಮಾಡೋದು ಒಂದು ಒಳ್ಳೆ ರೀತಿಯಾದಂತ ರಿವೆಂಜ್ ಅಂತ ಹೇಳ್ಬೋದು. ಯಾಕೆ ಕೆಟ್ಟ ರೀತಿಯಾದಂತ ರಿವೆಂಜ್ ತಗೋಬೇಕು? ಕೆಟ್ಟ ರೀತಿಯಾದಂತ ರಿವೆಂಜ್ ತಗೊಂಡ್ರೆ ನಾವು ಸಫರ್ ಮಾಡ್ಬೇಕು, ಅವರೂ ಸಫರ್ ಮಾಡ್ಬೇಕು. ಹೋಗಿ ಇಂಥವ್ ಫ್ರೆಂಡ್ಶಿಪ್ ಮಾಡ್ಕೊಂಡ್ವಾ, ಇಂಥವ್ ರಿಲೇಶನ್ಶಿಪ್ ಮಾಡ್ಕೊಂಡ್ವಾ ಅನ್ನೋದಕ್ಕಿಂತ ಎಂತವ್ರ ಫ್ರೆಂಡ್ಶಿಪ್ ನಾವು ಕಳ್ಕೊಂಡ್ವಿ, ಎಂತವ್ರ ರಿಲೇಶನ್ಶಿಪ್ ನಾವು ಕಳ್ಕೊಂಡ್ವಿ ಅನ್ನೋ ಫೀಲ್ ಕ್ರಿಯೇಟ್ ಮಾಡೋದ್ರಿಂದ ನೀವು ಲೈಫ್ ಅಲ್ಲಿ ಏನೋ ಒಂದು ಅಚೀವ್ ಮಾಡ್ದಂಗ್ ಆಗತ್ತೆ, ಸಂತೋಷ ಸಿಗತ್ತೆ, ನೆಮ್ಮದಿಯಾಗಿ ಇರ್ಬೋದು. ಆದ್ರೆ ನಾವು ಈ ತರ ಮಾಡಲ್ಲ. ಅವ್ರ ಹತ್ರ ಹೋಗ್ತೀವಿ, ಜಗಳ ಕಾಯ್ತೀವಿ, ಬೆಗ್ ಮಾಡ್ತೀವಿ, ಬೇಡ್ಕೊಂತೀವಿ, ಗೋಗರಿತೀವಿ. ಈ ತರ ಎಲ್ಲ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಅವ್ರಿಗೆ ಇರಿಟೇಟ್ ಆಗ್ಬಿಡತ್ತೆ. ಅವ್ರಿಗೆ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಇದ್ದು ಅವ್ರು ನಮಗ್ ಕಾಲು ಮೆಸೇಜು ಮಾಡದೇ ಇರ್ಬೋದು, ಅಥವಾ ನಮ್ಮ ಕಡೆ ಕಾನ್ಸಂಟ್ರೇಟ್ ಮಾಡದೇ ಇರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು, ರೀಸನಬಲ್ ವ್ಯಾಲಿಡ್ ಪ್ರಾಬ್ಲಮೇ ಇರ್ಬೋದು, ಅಥವಾ ಬೇಕು ಅಂತಾನೆ ಅವಾಯ್ಡ್ ಮಾಡ್ತಿರ್ಬೋದು. ಅದ್ ಏನ್ ಮಾಡ್ತಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನಾವೇನ್ ಮಾಡ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕೇ ಹೊರ್ತು ಅವ್ರ ಹತ್ರ ಹೋಗಿ ಬೆಗ್ ಮಾಡ್ತೀವಿ, ಗೋಗರಿತೀವಿ, ಇಲ್ಲ ನನಗ್ ಟೈಮ್ ಕೊಡು ಅಂತೀವಿ, ಕೇರ್ ಮಾಡು ಅಂತೀವಿ. ಈ ತರ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಹಿಂಸೆ ಆಗ್ತಾ ಇರತ್ತೆ, ಅದ್ರಿಂದ ನಮಗ್ ಕೂಡ ಹಿಂಸೆ ಆಗ್ತಾ ಇರತ್ತೆ. ನಾವ್ ಹಾಗೆಲ್ಲ ಕೇಳೋದು ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಕೇಳ್ತಾ ಇದೀವಿ ಅಂದ್ರೆ ನಮ್ಗೆ ಎಷ್ಟು ಹಿಂಸೆ ಆಗ್ತಾ ಇರತ್ತೆ ಹೇಳಿ? ಈ ತರ ಎಲ್ಲ ಮಾಡ್ಕೊಂಡು ಯಾಕೆ ಸುಮ್ನೆ ಒದ್ದಾಡ್ಕೊಂಡು ಈ ತರ ಮಾಡೋದಕ್ಕಿಂತ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ? ಯಾಕಂದ್ರೆ ನಾನು ಅದ್ನೇ ಮಾಡಿದ್ದು. ಫಸ್ಟ್ ಎಲ್ಲ ಕೇಳ್ದೆ, ಗೋಗರ್ದೆ, ಒಂದ್ ರಿಲೇಶನ್ಶಿಪ್ ನ ಉಳಿಸ್ಕೊಬೇಕು ಅಂತ ಏನೇನೆಲ್ಲ ಪ್ರಯತ್ನ ಪಡ್ಬೇಕಿತ್ತೋ ಎಲ್ಲಾ ತರ ಪ್ರಯತ್ನ ಪಟ್ಟೆ. ಬಟ್ ರಿಲೇಶನ್ಶಿಪ್ಪೇ ಆಗ್ಲಿ, ಒಂದ್ ಫ್ರೆಂಡ್ಶಿಪ್ನೇ ಆಗ್ಲಿ ಉಳಿಸ್ಕೊಬೇಕು ಅನ್ನೋದು ಇಬ್ರು ಕಡೆಯಿಂದನೂ ಇರ್ಬೇಕು. ಅಥವಾ ಮನ್ಸಲ್ಲಿದ್ರು ಕೆಲವೊಂದ್ಸರಿ ಸಿಚುವೇಶನ್ ಸಪೋರ್ಟ್ ಮಾಡದೇ ಇರ್ಬೋದು. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಅಂದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮೂವ್ ಆನ್ ಆಗೋದು. ಅಂದ್ರೆ ಒಂದ್ ರಿಲೇಶನ್ಶಿಪ್ ನ ಬಿಟ್ಬಿಡಿ ಅಂತ ಆಗ್ಲಿ, ಅಥವಾ ಒಂದ್ ಫ್ರೆಂಡ್ಶಿಪ್ ನ ಬಿಟ್ಬಿಡಿ ಅಂತ ಆಗ್ಲಿ ನಾನ್ ಹೇಳ್ತಾ ಇಲ್ಲ. ಅದಕ್ಕೆ ಅನ್ನಂತ ಕೆಲವೊಂದು ಟೈಮ್ ಅನ್ನೋದನ್ನ ಬರ್ಬೇಕು. ಸೊ ಅವಾಗ ನಾವು ಒಂದು ಸೈಲೆಂಟ್ ಆಗಿದ್ದು ನಾವು ಬೇರೆ ಕಡೆ ಫೋಕಸ್ ಮಾಡೋದ್ರಿಂದ ಏನಾಗತ್ತೆ, ನಮ್ ರಿಲೇಶನ್ಶಿಪ್ ಕೂಡ ಚೆನ್ನಾಗ್ ಆಗ್ಬೋದು ನಾಳೆ ದಿನ. ಅದನ್ ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಮಾತಾಡ್ತೀವಿ, ಜಗಳ ಮಾಡ್ತೀವಿ, ನನ್ಗೆ ಈಗ್ಲೇ ಬೇಕು ಅಂತ ಹಠ ಮಾಡ್ತೀವಿ. ಈ ತರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗತ್ತೆ ಗೊತ್ತಾ? ನಿಮ್ ಪರ್ಸನಲ್ ಲೈಫ್ ಕೂಡ ಹಾಳಾಗತ್ತೆ, ಪ್ರೊಫೆಷನ್ ಲೈಫ್ ಕೂಡ ಹಾಳಾಗತ್ತೆ. ನೀವ್ ಏನೋ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿರ್ಬೋದು, ಅಥವಾ ಒಂದ್ ಕುಕ್ಕೆ ಆಗಿರ್ಬೋದು, ಏನೇ ನೀವ್ ಕೆಲಸ ಮಾಡ್ತೀರಾ ಅಂದ್ರೂ ನೀವು ಮೊದ್ಲು ಏನು ಅಂದ್ರೆ ಮನಸ್ಥಿತಿ ಅನ್ನೋದು ನೀಟಾಗಿರ್ಬೇಕು. ನಿಮ್ ಮನಸ್ಥಿತಿ ನೀಟಾಗಿಲ್ಲ ಅಂದ್ರೆ ನೀವ್ ಯಾವ ಕೆಲಸ ಮಾಡಿದ್ರು ನಿಮ್ಗೆ ಅದು ಪರ್ಫೆಕ್ಷನ್ ಅನ್ನೋದ್ ಬರಲ್ಲ. ನಾವ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಮನ್ಸು ಖುಷಿಯಿಂದ ನಾವು ಸಪೋರ್ಟಿಂಗ್ ಆಗಿ ನಾವು ಕೆಲಸ ಮಾಡಿದಾಗ ಬರೋ ರಿಸಲ್ಟೇ ಬೇರೆ ತರ ಇರತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಅದಕ್ಕೋಸ್ಕರ. ಕೆಲವ್ರು ಎಲ್ಲಾ ಚೆನ್ನಾಗೇ ಮಾಡ್ತಾ ಇದ್ದವ್ರು ಕೂಡ ಇವಾಗ ಅಷ್ಟು ಚೆನ್ನಾಗ್ ಮಾಡ್ತಾ ಇಲ್ಲ, ಒಂದ್ ಟೇಸ್ಟ್ ಸರಿಯಾಗಿ ಕೊಡ್ತಾ ಇಲ್ಲ, ಅಥವಾ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಯ್ತು ಅಂದ್ರು ಕರೆಕ್ಟ್ ಆಗಿ ನಮ್ ಮೇಕಪ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಹೀಗೆ 1000 ಪ್ರಾಬ್ಲಮ್ಸ್ ಬರ್ತಾ ಇರತ್ತೆ. ಸೊ ಈ ತರದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ನಿಮ್ದು ಏನ್ ಪರ್ಸನಲ್ ಪ್ರಾಬ್ಲಮ್ ಇರ್ಬೋದು, ಪ್ರೊಫೆಷನಲಿ ಏನಾದ್ರೂ ಪ್ರಾಬ್ಲಮ್ಸ್ ಇರತ್ತೆ. ಯಾಕಂದ್ರೆ ನಾವು ವರ್ಕ್ ಮಾಡೋ ಪ್ಲೇಸಸ್ ಅಲ್ಲೂ ಅಷ್ಟೇ ಎಲ್ಲಾ ಕಡೆ ಆರಾಮಾಗಿರತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲಾ ತರ ಕಿರಿಕು ಇರತ್ತೆ, ಹೀಗೆ ಎಲ್ಲಾ ತರ ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ ಫ್ರೆಂಡ್ಸ್. ಯಾಕೆ ಅಂತಂದ್ರೆ ನಾವು ವರ್ಕಿಂಗ್ ಪ್ಲೇಸಿಗೆ ಹೋಗ್ಬೋದು, ಎಲ್ಲೇ ಹೋಯ್ತು ಅಂದ್ರೆ ಏನಾದ್ರೂ ಒಂದು ನಮ್ಗೆ ಬ್ಯಾಡ್ ಇನ್ಸಿಡೆಂಟ್ಸ್ ಆಗೋ ತರ ಆಗ್ಬೋದು, ಅಥವಾ ಮನ್ಸಿಗೆ ನೋವಾಗೋ ತರ ಆಗ್ಬೋದು, ಆಗ್ತಾ ಇರತ್ತೆ. ಆಗಿದ್ನ ಏನ್ ಮಾಡ್ಬೇಕು ಗೊತ್ತಾ? ಮರ್ತ್ ಬಿಡ್ಬೇಕು. ನಮ್ಗ್ ಮರ್ವಿನ್ ಗುಣ ಇರೋದೇ ಅದಕ್ಕೋಸ್ಕರ.
ತುಂಬಾ ಖುಷಿಯಾಗಿರೋದನ್ನ ನೆನ್ಪಿಟ್ಕೊಳ್ಳೋಣ, ಮೆಲ್ಕ್ ಹಾಕೋಣ, ನಾವು ಖುಷಿ ಪಡೋಣ. ಈ ತರದ್ ಏನಾದ್ರು ಇನ್ಸಿಡೆಂಟ್ ಇತ್ತು ಅಂದ್ರೆ ಅದನ್ನ ಬಿಟ್ಬಿಡೋಣ. ಬಿಟ್ಬಿಟ್ಟು ಏನ್ ಮಾಡೋಣ, ನಾವು ಖುಷಿಯಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ, ನಾವ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅದನ್ನ ನಾವು ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನ ಇಟ್ಕೊಂಡು ಮುಂದುವರೆದ್ರೆ ನೀವು ಲೈಫ್ ಅಲ್ಲಿ ಚೆನ್ನಾಗಾಗ್ಬೋದು. ನಾವ್ ಇನ್ನೊಬ್ರನ್ನ ನೋಡಿ ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ, ಆಕ್ಚುಲಿ ಈಗ ಒಬ್ರು ಕಸ್ಟಮರ್ ಕೂಡ ಅದ್ನೇ ಹೇಳಿದ್ರು. ಏನಂತಂದ್ರೆ ದುಡ್ಡಿರೋರ್ಗೆ ದುಡ್ಡು ಬರ್ತಾ ಇರತ್ತೆ, ಚೆನ್ನಾಗಿರೋರೇ ಚೆನ್ನಾಗಿರ್ತಾರೆ, ನಮ್ಗೆ ಯಾವಾಗ್ಲೂ ದೇವ್ರು ಈ ತರ ಆ ತರ ಅಂತ ಅಂದ್ಬಿಟ್ಟು ನಾವ್ ದೇವ್ರ ಮೇಲೆ ಹೇಳೋದಕ್ಕಿಂತ ನಮ್ಮನ್ನ ನಾವು ಸರಿ ಮಾಡ್ಕೊಳ್ಳೋದಕ್ ಹೋಗೋಣ. ಯಾಕಂದ್ರೆ ದೇವ್ರೇ ಆಗ್ಬೋದು, ಇನ್ನೊಬ್ರನ್ನೇ ಆಗ್ಬೋದು, ನಾವ್ ಎಷ್ಟೇ ಬ್ಲೇಮ್ ಮಾಡ್ತಾ ಇದ್ದಷ್ಟು ಏನ್ ಗೊತ್ತಾ, ನಮ್ಮನ್ನ ನಾವೇ ಕುಗ್ಗಿಸ್ಕೊಂತಾ ಇರ್ತೀವಿ. ನಮ್ಗಿದಾಗಲ್ಲ, ನಮ್ಗಿದಾಗಲ್ಲ, ನಮ್ಗಿದಾಗಲ್ಲ ಅಂತ. ಇದನ್ನ ತೆಗ್ದಿಟ್ಬಿಟ್ಟು ನಮ್ ಕೈಯಲ್ಲಿ ಆಗತ್ತೆ, ನಾವ್ ಮಾಡ್ತೀವಿ ಅಂತ ನಾವು ಫೋಕಸ್ ಆಗ್ಬೇಕು. ಯಾಕಂದ್ರೆ ನಮ್ಗೆ ನಮ್ ಮೇಲೆ ಕಾನ್ಫಿಡೆನ್ಸ್ ಅನ್ನೋದು ಬರ್ಬೇಕು. ಕಾನ್ಫಿಡೆನ್ಸ್ ಅನ್ನೋದು ಇತ್ತು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸೈಕಲಾಜಿಕಲಿ ತುಂಬಾನೇ ಪ್ರೂವ್ ಆಗಿದೆ. ನಾವು ಒಳ್ಳೇದನ್ನ ಥಿಂಕ್ ಮಾಡ್ಬೇಕು. ನಂಗ್ ಒಳ್ಳೇದಾಗತ್ತೆ, ನಾನ್ ಒಳ್ಳೇದ್ ಮಾಡ್ತೀನಿ ಅನ್ನೋದನ್ನ ನೀವು ಸೆಲ್ಫ್ ಆಗಿ ನೀವು ಥಿಂಕ್ ಮಾಡಿದ್ರೆ ನಮ್ಗೆ ಯೂನಿವರ್ಸ್ ಕೂಡ ಸಪೋರ್ಟ್ ಮಾಡತ್ತೆ. ನಾವೇ ಯಾವಾಗ್ಲೂ ನೆಗೆಟಿವ್ ಆಗಿ ನನ್ ಕೈಯಲ್ಲಾಗಲ್ಲ, ನನ್ಗಾಗತ್ತಾ, ಅವ್ರೆಲ್ಲ ಚೆನ್ನಾಗಿದ್ದಾರೆ, ನಾನ್ ಚೆನ್ನಾಗಿಲ್ಲ, ಫಸ್ಟ್ ನಾವು ಇನ್ನೊಬ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡೋಣ. ಯಾಕೆ ಅಂತಂದ್ರೆ ನಾವ್ ಇನ್ನೊಬ್ರನ್ನ ನೋಡಿ ಅವ್ರು ಹಂಗಿದ್ದಾರೆ ನಾವ್ ಹಿಂಗ್ ಇಲ್ವಲ್ಲ ಅಂತ ಯೋಚನೆ ಮಾಡೋದಕ್ಕಿಂತ ನಾನ್ ಇರೋದ್ರಲ್ಲೇ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ, ನಾನು ಇನ್ನೂ ಚೆನ್ನಾಗಾಗಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋದ್ರಿಂದ ನಾವು ಮುಂದುವರಿಬಹುದು, ನಾವು ಚೆನ್ನಾಗಿರ್ಬೋದು. ನಾನು ಈಗ ಮಾಡ್ತಾ ಇರೋದು ಅವ್ರಿಗೆ ಇವ್ರಿಗೆ ಇನ್ನೊಬ್ರಿಗೆ ಅಂತ ಹೇಳ್ತಾ ಇಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನನಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನಗೋಸ್ಕರ ನನ್ಗನ್ಸಿದ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ಅದು ಕೂಡ ನಾನು ಹೀಗೆ ಹಾಗೆ ಅಂತ ಹೇಳಲ್ಲ. ಬಟ್ ಏನಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನ ತುಂಬಿಸ್ಕೊಡೋದ್ರಿಂದ ನಿಮಗೆ ಏನ್ ಬೇಕು ಲೈಫ್ ಅಲ್ಲಿ ಅನ್ನೋದನ್ನ ನೀವೇ ನಿಮಗೇನ್ ಬೇಕು ಅನ್ನೋದನ್ನ ಪಡ್ಕೋಬಹುದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಅಲ್ಲದೆ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ವಿಡಿಯೋ ಮಾಡದೇ ಇರ್ಲಿ, ವ್ಯೂಸ್ನು ಹಾಗೆ ಬರ್ತಾ ಇದೆ, ಹಾಗೇನೆ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂತಾನೆ ಇದ್ದೀರಾ. ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ವಿಡಿಯೋ ಮಾಡ್ತಾ ಇದ್ರು ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ತುಂಬಾ ಜನ ಫೀಲ್ ಆಗ್ತಾ ಇರ್ತಾರೆ. ಆದ್ರೂ ಕೂಡ ನಾನು ವಿಡಿಯೋ ಮಾಡಿಲ್ಲ ಅಂದ್ರೂ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ, ವಿಡಿಯೋಸ್ ನೋಡ್ತಾ ಇದ್ದೀರಾ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು, ತುಂಬಾ ಧನ್ಯವಾದಗಳು. ಅದನ್ನ ನೋಡಿ ಖುಷಿಯಾಗಿನೇ ವಿಡಿಯೋ ಮಾಡ್ತಾ ಇದ್ದೀನಿ. ಆದಷ್ಟು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ಗೆ ಈ ತರ ವಿಡಿಯೋ ಮೋಟಿವೇಶನಲ್ ವಿಡಿಯೋ ಮಾಡ್ಬೇಕು ಅನ್ನೋದಿದೆ. ಅಲ್ಲದೆ ನನ್ಗೆ ಇಷ್ಟು ಸ್ಟಿಚ್ ಮಾಡಿದೆ, ಈ ಡಿಸೈನು ಅನ್ನೋದು ತೋರ್ಸೋದಕ್ಕಿಂತ ಆ ಡಿಸೈನ್ ಅಲ್ಲಿ ನಿಮಗೆ ಏನ್ ಉಪಯೋಗ ಅನ್ನೋದನ್ನ ನನಗೆ ತೋರಿಸ್ಬೇಕು ಅನ್ನೋದು ತುಂಬಾ ಇದೆ. ವಿಡಿಯೋಸ್ನ ಮಾಡ್ತೀನಿ ನೆಕ್ಸ್ಟ್ ಇಂದ. ಯಾವ್ದು ಡಿಫಿಕಲ್ಟ್ ಇರತ್ತೆ, ನಿಮಗೆ ಯಾವ್ದು ಪ್ರಾಬ್ಲಮ್ ಇರತ್ತೆ, ಆ ತರದ್ದೇ ವಿಡಿಯೋ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಒಂದು ನೋಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು ಪ್ರತಿಯೊಬ್ಬರಿಗೂ, ನನ್ನ ವಿಡಿಯೋ ನೋಡ್ತಾ ಇರೋರಿಗೆ. ಹೀಗೆ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಎಲ್ಲ ಪ್ರಿಪರೇಷನ್ಸ್ನ ಮಾಡ್ಕೊಂಡು ನಿಮ್ಗೆ